ಗುರುವಾರ್. ವೆಲ್ಕಮ್ ಟು ದೇವರ ನಾಡು ಕೇರಳ. ನೋಡಿ ಗೈಸ್, ಇದೆ ಕೇರಳ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಬಟ್ ಗುರುವಾಯೂರು ಇದೇ ಮೊದಲನೇ ಸರಿ ಬಂದಿರೋದು. ದರ್ಶನ ಶ್ರೀಕೃಷ್ಣ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬನ್ನಿ ನೋಡೋಣ. ಮಾಡ್ಕೊಂಡಿದ್ದೀರಾ? ನೋಡಿ ಫ್ರೆಂಡ್ಸ್, ಇವತ್ತು ಲೇಟಾಗಿದೆ, ತುಂಬ ಲೇಟಾಗಿದೆ. ಏನು ದರ್ಶನ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಉಡುಪಿ ಶ್ರೀಕೃಷ್ಣ ಪರಮಾತ್ಮ ಥರ ಇವರು ನಮಗೆ ರಾಯರು ಮಾಮೂಲಿ ಏನಪ್ಪ ಗುರುವಾಯೂರು ಕೃಷ್ಣ ಪರಮಾತ್ಮ ದರ್ಶನ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅದೇ ಟೈಮು ಕ್ಲೋಸ್ ಆಗ್ಬಿಟ್ಟಿದೆ, 9 ಕಡೆ ದರ್ಶನ ಇಲ್ಲ. ನಾವು ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಕೇಳಿದ್ವಿ, ಅವರು ಇವತ್ತು ಫುಲ್ ರಶ್ ಇರೋದ್ರಿಂದ 7 ಗಂಟೆಗೆ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳಿದರು. ನೋಡೋಣ, ಹೋಗಿ ಇನ್ನೊಂದು ರೌಂಡು ಕೇಳ್ತೀವಿ, ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದರ್ಶನ ತುಂಬ ಕಷ್ಟ ಅಂತಲೇ ಹೇಳ್ತಿದ್ದಾರೆ, ಡೌಟೇ. ನೋಡಿ ಫೋಟೋದು ಕ್ಲಾರಿಟಿ ಬಿಡೋದ ಸಮಯ ಅದು ತೋರಿಸ್ತಿದ್ವಿ, ಬಟ್ ಕ್ಲಾರಿಟಿ ಸಿಗ್ತಾ ಇಲ್ಲ ನಿಮ್ಮ ಫೋಟೋ. ಬನ್ನಿ ಹೋಗಲಿ. ಇದು ಎಂಟ್ರೆನ್ಸು. ಯಾವಾಗಲೂ ಇಲ್ಲಿ ನಮ್ಮ ಸೆಕ್ಯೂರಿಟಿಗಳು ಇದ್ದೇ ಇರ್ತಾರೆ. ಮಿಲ್ಟ್ರಿ ತಗೊಂಡು ಟಕ ಅಂತ ಗಂದಾಗ್ಬಿಡ್ತಾರೆ, ಏನಾರು ಹೆಚ್ಚು ಕಮ್ಮಿ ಆಯಿತು ಅಂತ ಇಲ್ಲಿ. ಇವರು ನಮ್ಮ ಭರತ್ ಸ್ವಾಮಿಗಳು. ಇವರು ಸುಮಾರು ಆಲ್ಮೋಸ್ಟ್ ಎಷ್ಟು ವರ್ಷ ಬಂದಿರೋ ಸ್ವಾಮಿಗಳಿಂದ 10 ವರ್ಷ ಬಂದಿದ್ದಾರೆ. ಬಟ್ ಇವರು ಒಂದ್ಸಲ 2 ಸಲ ಅಷ್ಟೇ ದರ್ಶನ ಮಾಡೋಕ್ಕಾಗಿರೋದು ಗುರುವಾಯೂರ. ಈ ವರ್ಷವೂ ಸಹ ಆಗಲಿಲ್ಲ. ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಬೋದು, ಗುರುವಾಯೂರು ದರ್ಶನ ಮಾಡೋಕ್ಕಾಗಲ್ಲ. ಸ್ವಾಮಿಗಳೇ ತುಂಬ ಕಷ್ಟ ಇದೆ ಒಟ್ಟಿನಲ್ಲಿ. ಆದರೂ ನಮ್ಮ ಪ್ರಯತ್ನ ನಾವು ಮಾಡಿ ದರ್ಶನ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಳ್ಳೆಯದು. ಇಲ್ಲ ಅಂದರೆ ವಾಪಸ್ಸು ಬರ್ತಾ ಇರ್ತೀವಿ. ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಫುಲ್ಲು ಸ್ಟ್ರೀಟು ಗುರುವಾಯೂರಪ್ಪಂದು. ಫುಲ್ಲು ಏನು ಚಾನಲ್ ಸರ್ರೆ ಆಸರು ಹೊಡೆದಿದ್ದಾರೆ. ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಸ್ಟ್ರೀಟು. ತುಂಬ ನೀಟ್ನೆಸ್ ಇದೆ ಒಟ್ಟಿನಲ್ಲಿ. ದೇವರನಾಡಿದೆ ಒಟ್ಟಿನಲ್ಲಿ. ಒಳ್ಳೊಳ್ಳೆ ಕಲ್ಚರ್ ಬಟ್ಟೆಗಳು ಇಲ್ಲಿ ನೋಡಿದ್ರೆ ಆಲ್ಮೋಸ್ಟು ಸಂಸ್ಕೃತಿ ಹೆಂಗಿರುತ್ತೆ ಅಂತ. ಒಳ್ಳೊಳ್ಳೆ ಕಲ್ಚರು, ಒಳ್ಳೊಳ್ಳೆ ಆಲ್ಮೋಸ್ಟ್ ಇಲ್ಲ 20 ಬ್ರಾಹ್ಮಣಸರು ಹೆವಿ ಜಾಸ್ತಿ ಇಲ್ಲಿ. ಆಮೇಲೆ ಈ ಸೀಸನ್ನಂತೂ ಫುಲ್ಲು ರಶ್ ಇರುತ್ತೆ. ಯಾರು ಸಹ ಈ ಸೀಸನ್ಲಿ ಬರೋಕ್ಕೆ ಹೋಗಬೇಡಿ ದಯವಿಟ್ಟು. ಡಿಸೆಂಬರು ಅಥವಾ ನವಂಬರ್ ತಿಂಗಳಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಬಂದರೆ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬಂದರೆ ಎಲ್ಲ ಆಲ್ಮೋಸ್ಟು ಆಂಧ್ರ ಪ್ರದೇಶ, ತಮಿಳ್ನಾಡು, ಕೇರಳದವರೇ ಇರ್ತಾರೆ. ಆಮೇಲೆ ನಮ್ಮ ಕರ್ನಾಟಕ ಶಬರಿಮಲೆಯವರು ಅಯ್ಯಪ್ಪ ಮಲೆಗಳು ಹೆವಿ ಜಾಸ್ತಿ ಇರ್ತಾರೆ ಸ್ನೇಹಿತರೆ. ನೀವೇನಾರ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತು ಅಂದರೆ ನವಂಬರು, ಡಿಸೆಂಬರು ಈ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆಂದರೆ ಆ ಟೈಮಲ್ಲಿ ಫ್ರೀಯಾಗಿ ದರ್ಶನ ಮಾಡ್ಬೋದು. ಬಟ್ ನೀವು ಈ ಟೈಮಲ್ಲಿ ದರ್ಶನ ಮಾಡೋಕ್ಕೆ ಬರ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ದರ್ಶನ ಸಿಗೋಲ್ಲ. ಒಂದು ದಿನ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ದರ್ಶನ ಮಾಡ್ತೀನಿ ಅಂದರೆ ನೀವು ಅದಕ್ಕೆ ಬರಬೇಕಾಗುತ್ತೆ. ಇದೊಂದು ಪ್ಲೇಸ್ ನೋಡೋಕ್ಕೆ ಅಂತ ನೀವು ಬೇರೆ ಪ್ಲೇಸ್ಗಳು ಸುತ್ತಮುತ್ತ ನೋಡ್ತೀನಿ ಅಂತ ಬಂದರೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಕನ್ನಡಿಗರೇ. ಸೊ ಹಾಗಾಗಿ ಯಾವುದೋ ಕಲ್ಚರ್ ಪ್ರೋಗ್ರಾಮ್ ನಡೀತಿರಬೇಕು, ಬನ್ನಿ ತೋರಿಸ್ತೀನಿ ಯಾವುದೋ ಕಲ್ಚರ್ ಅಂತ. ಕೇಳೋದು ಕಲ್ಚರ್ ಎಷ್ಟು ಸ್ಪೆಷಲಾಗಿರುತ್ತೆ ಅಂತ. ನೋಡಿ ಇಲ್ಲಿ ಗನ್ಮ್ಯಾನ್ಗಳು ಹೋಗ್ತಿದ್ದಾರೆ. ಈ ಗನ್ಮ್ಯಾನ್ಗಳು ಹೆಚ್ಚು ಕಮ್ಮಿ ಇದೆ ಜಾಗ ಬಾಗಲ ಆಲ್ಮೋಸ್ಟ್ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಯಿತು ಅಂದರೆ ಡೈರೆಕ್ಟು ಹೊಡಿತಾರೆ ಕಾಲ್ಗೆ. ಕೇರಳದವರು ಮುಲಾಜಿ ಕಳೆದ. ನೋಡಿ ಕ್ಯಾಮ್ರಾಮ್ಯಾನ್ಗಳು ಇರ್ತಾರೆ ನೋಡಿರಿ. ಯಾವುದೋ ಫಂಕ್ಷನ್ ನಡೆಯೋದು ತೋರಿಸ್ತೀನಿ ಬನ್ನಿ. ಕೇಳೋದು ಕಲ್ಚರ್ ಎಷ್ಟು ನೀಟಾಗೈತೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಮಾಡ್ತೀರ ಭರತನಾಟ್ಯದ ಕಲ್ಚರು. ಭರತನಾಟ್ಯನೋ ಕೇರಳ ಕಲ್ಚರು ಒಂದು ಗೊತ್ತಾಗ್ತದೆ ನಮ್ಮದು. ಒಟ್ಟು ನನ್ನ ಪ್ರಕಾರ ಭರತನಾಟ್ಯ ಅನ್ಕೋತೀನಿ. ನೋಡಿ ಅದು ನೋಡೋಕ್ಕೆ ಎಷ್ಟು ಜನ ಸೇರಿದ್ದಾರೆ ಅಂದರೆ ನೋಡಿ. ಹೆವಿ ಕ್ಯೂ ಸ್ನೇಹಿತರೆ, ಫುಲ್ಲು ರಶ್ ಇರುತ್ತೆ ಸ್ನೇಹಿತರೆ. ಎಲ್ಲ ಕಳ್ಕೊಂಡು ನೀವಂತೂ ಈ ತಪ್ಪ ಮಾಡಲೇಬೇಡಿ. ಫುಲ್ಲು ರಶ್ ಇರುತ್ತೆ, ಕರೆಕ್ಟಾಗಿ ಸೌಂಡ್ ಕೇಳೋದು. ನೋಡಿ ನಾವಂತೂ ಅರ್ಚಿ ಗಂಟೆ ಸಾಕು ಕೆಟ್ಟೋಗೋದೆ. ಆದರೂ ನಾನು ಮಾತಾಡ್ತಾಯಿದ್ದೀನಿ. ಒನ್ ಟೈಮ್ ಮಾತಾಡಿದೆ, ಇದು ಮೈಕ್ ಇಲ್ಲದೇ ಮಾತಾಡ್ತಿದ್ದೀನಿ. ಮೈಕಲ್ಲಾದರೆ ಸೌಂಡು ಸ್ವಲ್ಪ ಅಷ್ಟು ಕ್ಲಾರಿಟಿ ಬರೋದಂತ ಅಂದ್ಕೊಂಡು ಮೈಕ್ ಇಲ್ಲದೇ ಮಾತಾಡ್ತಾಯಿದ್ದೀನಿ. ನೋಡೋಣ ಇದು ವಾಯ್ಸ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಬಂದು ಸ್ವಲ್ಪ ಸಪೋರ್ಟ್ ಮಾಡಿ. ಏನಪ್ಪ ಅಂದರೆ ವಾಯ್ಸ್ ಅಂತ ನೋಡಿ. ಕೇಳೋದು ಫುಲ್ಲು ಕೇಳಿ ಬನ್ನಿ ಗುರುವಾಯೂರು. ನಮ್ಮ ಭರತ್ ಸ್ವಾಮಿಗಳನ್ನವರು ಅಲ್ಲೇ ನಿಂತ್ಕೊಂಡು ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ. ಬಟ್ ನಾನು ನಿಮಗೆ ತೋರ್ಸೋಣ ಅಂತ ಬಂದೆ. ನೋಡಿ ಫುಲ್ಲು ಇದೇ ಗುರುವಾಯೂರು ದರ್ಶನ. ಮಲಯಾಳಂ ಮೂವಲ್ಲಿ ಒಂದು ಶೂಟ್ ಆಗೈತೆ. ಬಟ್ ಇಲ್ಲಿಗೆಲ್ಲ ಒಳಗೆಲ್ಲ ಮೊಬೈಲ್ಸ್ ಎಲ್ಲ ಅಲೋ ಇಲ್ಲ ಸ್ನೇಹಿತರೆ. ಮೊಬೈಲ್ಸ್ ತೊಗೊಂಡೋಗಿದ್ರೆ ಎಲ್ಲರೂ ಈಚೆ ಕಳಿಸ್ತಾರೆ. ಫುಲ್ ಚೆಕಿಂಗ್ ಇರುತ್ತೆ, ಪ್ರತಿಯೊಂದು ಸಹ ಚೆಕಿಂಗ್ ಇರುತ್ತೆ. ಮೊಬೈಲಲ್ಲಿ ಅಲೋನೇ ಇರೋಲ್ಲ. ಅಯ್ಯಪ್ಪಂದು ದರ್ಶನ, ಗುರುವಾಯೂರಪ್ಪಂದು ಶ್ರೀಕೃಷ್ಣ ಪರಮಾತ್ಮ ಸ್ವಾಮಿಗಳ.
ನೋಡಿ ಸ್ನೇಹಿತರೆ, ಫುಲ್ಲು ರಶ್ಶು. ಅಲ್ಲಿಂದ ಫ್ರೀ ದರ್ಶನ, ಅಲ್ಲೊಂದು ಫ್ರೀ ಕ್ಯೂ ಇರುತ್ತೆ, ಅಲ್ಲೂ ಹೋಗಿಲ್ಲ. ಸೊ ಫುಲ್ಲು ಇದು ಫ್ರೀ ಕ್ಯೂ. ಫುಲ್ಲು ಫ್ರೀ ಕ್ಯೂ. ಇವರಿಗೆಲ್ಲ ನಾಳೆ ಬೆಳಗ್ಗೆ 3 ಗಂಟೆ ಅಥವಾ 4 ಗಂಟೆ 5 ಗಂಟೆಗೆ ಫುಲ್ಲು ದರ್ಶನ. ಇದು ಮಂಟಪ. ಈ ಮಂಟಪದಲ್ಲಿ ಆ ಮೂವಿ ಸೆಟ್ ಹಾಕ್ಬಿಟ್ಟು ಒಂದು ಮದುವೆ ಮಾಡಿದರೆ, ಅದು ಗುರುವಾರ ಆಗಿರೋಂಥ ಅದು ಮೂವಿ ನೇಮು. ಫುಲ್ ನೋಡ್ತಾರೆ. ಆಯ್ತು, ಸ್ಟಾಪ್ ಆಯಿತು ಫಂಕ್ಷನು. ಅದು ಮುಗಿದು ಮತ್ತೆ ಬೇರೆ ಫಂಕ್ಷನ್ ಹೋಗ್ತಿದ್ದಾರೆ ಸ್ನೇಹಿತರೆ. ನೋಡಿ ತೋರಿಸ್ತೀನಿ. ಹಾಂ, ಮತ್ತೆ ಬೇರೆ ಫಂಕ್ಷನ್ಗೆ ರೆಡಿ ಆಗ್ತಾಯಿದ್ದಾರೆ ಅವರು. ಅಲ್ಲೇ ನಿಂತಿದ್ರೆ ನಾವು ಮರ್ತುಗಳು ಬನ್ನಿ, ನಾನು ನಿಮ್ಗೆ ಫುಲ್ಲು ತೋರಿಸ್ತೀನಿ ಯಾವ ರೀತಿ ಅಂತ. ಅಟ್ಲೀಸ್ಟು ಇದ್ರಾದ್ರೂ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ. ಗುರುವಾರ ವರ್ಷದಲ್ಲಿ ಗುರುವಾರ ಭಾಳ ರಶ್ಶು ಕ್ಯೂ ಎಲ್ಲ ಇರುತ್ತೆ. ಈ ಸೀಸನ್ ಅಂತ ಯಾವುದೇ ಕಾರಣಕ್ಕೂ ಸಹ ಬರಬೇಡಿ. ವಾಯ್ಸು ಅಷ್ಟು ಕರೆಕ್ಟಾಗಿ ಕೇಳಿಸಲ್ಲ, ಯಾಕೆಂದರೆ ಅಕ್ಕಪಕ್ಕ ಮೈಕು ಡಿಸ್ಟರ್ಬೆನ್ಸ್ ಎಲ್ಲ ಇರುತ್ತೆ. ನಾವು ಮೈಕ್ ತತ್ತೀನಿ ಮಾತಾಡ್ತೀವಿ ತುಂಬ ಕಷ್ಟ ಇರುತ್ತೆ. ಅದು ಯಾಕೆಂದರೆ ಅದು ಡಿಸ್ಟರ್ಬೆನ್ಸ್ ಇರುತ್ತೆ, ಮೈಕೆಲ್ಲ ಗೊರ ಅಂತ ತೊಗೊಂಡು ಬರುತ್ತೆ. ಅದೇನಿದ್ರು ಫ್ರೀ ಟೈಮಲ್ಲಿ ಮಾಡ್ಬೋದು, ಬಟ್ ನಾನು ಹಂಗೆ ಮೈಕೆಲ್ಲೇ ಮಾತಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ನಮ್ಗೆ ಗೊತ್ತಿದ್ರು ಏನು ಅಂತ. ಯಾವುದೇ ಕಾರಣಕ್ಕೂ ಈ ಟೈಮಲ್ಲಂತೂ ಯಾರು ಬರಬೇಡಿ. ನಮ್ಮ ಕನ್ನಡಿಗರು ವೀಡಿಯೋ ನೋಡ್ತಿದ್ರೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ವೀಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ಯಾವುದು ಹೆಂಗೆ ಇನ್ಫಾರ್ಮೇಷನ್ ಅಂತ. ನೋಡಿ ಅಲ್ಲೂ ಫುಲ್ಲು ಕ್ಯೂ. ಇಲ್ಲಿ ಕ್ಯೂ ಇಟ್ಟರೆ ಅಲ್ಲೂ ರಂಗಮಂಟಪ ಐತೆ, ಅಲ್ಲೇನೂ ಇಲ್ಲ. ಇಲ್ಲೋದ್ರೆ ಫುಲ್ಲು. ಈ ಕಡೆ ಸೈಡೆಲ್ಲ ಆನೆ ನೋಡ್ತೀವಿ ಬನ್ನಿ. ಗುರುವಾರಲ್ಲಿ ಆನೆದಷ್ಟು ಆಗ್ಬೋದೇನೋ ಮೋಸ್ಟ್ಲಿ. ಈಗ ನೋಡಿ ಕರ್ಕೊಂಡೋಯ್ತು ಆನೆ. ಗುರುವಾರಲ್ಲಿ ಆನೆ ದರ್ಶನ ಸಿಗುತ್ತಿರೋ ಗೊತ್ತಿರೋ ಒಟ್ಟಿನಲ್ಲಿ ನೋಡ್ಬೋದು ಬನ್ನಿ. ಏನಾಗುತ್ತೆ ಅಂತ ಗೊತ್ತಿಲ್ಲ. 9:30 10 ಗಂಟೆ ಮೇಲೆ ಆನೆ ದರ್ಶನ ಅಂತಾರೆ. ಬಟ್ ನಾವು ಇಲ್ಲೇ ಲೇಟ್ ಆಗಿಬಿಡುತ್ತೆ. ನಾವು ಶಬರಿಮಲೆ ಇದ್ಕೊಡ್ಬೇಕು, ಎರಿಮಲೆಗೆ. ನೋಡ್ರಿ, ಒಂದಲ್ಲ ಎರಡು ಆನೆಗಳು. ಎರಡು ಆನೆಗಳಲ್ಲಿ ಕೃಷ್ಣ ಕರ್ಕೊಂಡು ಆನೆ ದರ್ಶನ ಮೆರವಣಿಗೆ ಮಾಡ್ತಾರೆ. ಒಂದು ಹೋಗ್ತು, ಇದು 2ನೇದು ಆನೆ. ಗುರುವಾರಲ್ಲಿ ಒಟ್ಟಿನಲ್ಲಿ ನಮ್ಗೆ ಕೃಷ್ಣ ಪರಮ ದರ್ಶನ ಆಗುತ್ತಿಲ್ಲವೋ ಗೊತ್ತಿಲ್ಲ. ಆನೆ ದರ್ಶನ ಅಂತೂ ಆಯಿತು. ಬಂಡಿ ಪ್ರಕಾಶ ಬಂದ್ವಿ. ಇವತ್ತು ಡೇ 1ನಲ್ಲಿ ಶಬರಿಮಲೆ ಹತ್ರ ಡೇ 1 ನಮಗೆ ಫಸ್ಟ್ ಓದಿದ್ದೆ ನಂಜನಗೂಡು ಆಲ್ಟ್ ಆಗಿ ಹೋಗಿದ್ದು. ಅಲ್ಲಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋದ್ವಿ. ಆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಿಂದ ಸೀರೆ ಗುರುವಾರ ಬಂದ್ವು. 7 ಅವರ್ ಜರ್ನಿ ಗೈಸ್, 7 ಅವರ್ ಜರ್ನಿ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಿಂದ ಗುರುವಾರಿಗೆ 7 ಅವರ್ ಜರ್ನಿ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಿಂದ ರಾಯರಿಗೆ 7 ಅವರ್ ಜರ್ನಿ. 7 ಅವರ್ ಜರ್ನಿದಂತೂ ಡೇ ಅಂತೂ ಯಾವುದೇ ಕಾರಣಕ್ಕೂ ಜರ್ನಿ ಮಾಡೋಕ್ಕಾಗಲ್ಲ. ಕುಂತು ಕಾಲು ಕೈಯಲ್ಲೇ ಇಟ್ಕೊಂಡು ಬಿಡ್ತವೆ. ಸೊ ನೀವೇನು ಬರೋ ಪ್ಲ್ಯಾನ್ ಮಾಡ್ಕೊಂಡ್ರೆ ಬನ್ನಿ, ಬಟ್ ನೈಟ್ ಜರ್ನಿ ಮಾಡಿ ಅದು ಬೆಸ್ಟು. ಯಾಕಂದರೆ ಸ್ಲೀಪಲ್ಲಿ ಇರ್ತೀರಿ, ನಿದ್ದೆಲಿ ಇರ್ತೀರಿ, ಗೊತ್ತಾಗಲ್ಲ ಯಾವ ರೀತಿ ಹೋಗುತ್ತೆ ಏನು ಅಂತ. ಸೊ ಹಾಗಾಗಿ ನೀವು ಬೇಗ ಹೋಗ್ಬಿಡಿ. ನೋಡಿ, ಇಲ್ಲಿ ನೋ ಎಂಟ್ರಿ ಅಂತ ಹಾಕಿದರೆ, ಒಳಗೆಲ್ಲ ಬಿಡಲ್ಲ, ಪ್ರವೇಶವಿಲ್ಲ. ಒಟ್ಟಿನಲ್ಲಿ ಬಂದಕ್ಕೆ ಕೃಷ್ಣ ಪರಮ ದರ್ಶನ ಆಗಿಲ್ಲ. ಸೊ ನಮಗೆ ಮೊದಲನೇ ಸರಿ ಬಂದಿದ್ದು ತುಂಬ ಮನಸ್ಸಿಗೆ ಬೇಜಾರುಂಟಾಗ್ತಿದೆ. ಒಟ್ಟಿನಲ್ಲಿ ಇದು ದರ್ಶನ ಆಗ್ತು, ನಮಗೆ ಆನೆ ದರ್ಶನ ಆಗ್ತು ಗೈಸ್. ಒಟ್ಟಿನಲ್ಲಿ ಅದೊಂದು ಏನೋ ಮನಸ್ಸಿಗೆ ತೃಪ್ತಿ ಇದೆ. ಆನೆ ದರ್ಶನ ಆಯ್ತಿಲ್ಲ, ಯಾಕೆಂದರೆ ಕೃಷ್ಣ ಪರಮ ಹೊತ್ಕೊಂಡು ಹೋಗುವಂಥ ಆನೆಗಳು, ರಥಗಳು ಅಂತಾರದು ಆ ರೀತಿ ಅವ್ರದ್ದು ದರ್ಶನ ಆಯಿತು. ಈಗ ಇರೋಕ್ಕಾಗಲ್ಲ. ಸೊ ಈಗ ನಾವು ಹೊರಡಬೇಕು. ಇಲ್ಲಿಂದ ಹೊರಟು ಸೀದಾ ಎರಿಮಲೆಗೆ ಹೋಗ್ತೀವಿ. ಎರಿಮಲೆ ನೈಟ್ ಹೋಗಿ ಅಲ್ಲಿ ಹೋದರೆ ಬೆಳಗಿನ ಜಾವ 3 ಗಂಟೆ ತಲುಪ್ತೀವಿ. 3 ಗಂಟೆ ತಲುಪ್ತೀವಿ ಅಂದರೆ ಆಲ್ಮೋಸ್ಟ್ 3 ಗಂಟೆ ತಲುಪಿ ಅಲ್ಲೆಲ್ಲ ಇದು ಮಾಡಿ ಸ್ನಾನ ಮಾಡ್ಕೊಂಡು ಆಮೇಲೆ ಶಬರಿಮಲೆ ಹೋಗಿ ಗಿರಿಮುಡಿ ಇಳಿಸಿ ಮುಂದಿನ ಕೆಲಸಗಳು ಮಾಡ್ತೀವಿ ಗೈಸ್ ಆದಮೇಲೆ. ಸೊ ನೋಡಿ, ನೀವೇ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಒಳ್ಳೆ ರೀತಿ ಪ್ಲ್ಯಾನ್ ಮಾಡಿ. ಗುರುವಾರ ಫಸ್ಟ್ ಟೈಮ್ ಬಂದೆ, ಬಟ್ ದರ್ಶನ ಸಿಕ್ಕಿಲ್ಲ. ನೋಡೋಣ ಮುಂದಿನ ಸಲ ಯಾವ್ದಾರಾದರೂ ಬಂದರೆ ಬೈಕಲ್ಲಿ ಬರ್ತೀವಿ, ನಾನು ನನ್ನ ಫ್ರೆಂಡ್ಸು. ನೀವೆಲ್ಲ ಈ ಟೈಮಲ್ಲಿ ಅದಕ್ಕೆ ಕಾರಣಕ್ಕೂ ಪ್ಲ್ಯಾನ್ ಮಾಡಬೇಡ್ರಿ ಗೈಸ್, ನಿಜ ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ನೀವು ಯಾರು ಈ ವಿಡಿಯೋ ನೋಡ್ಬಿಟ್ಟಾರ ಕಮೆಂಟ್ ಮಾಡಿ ಯಾವ ಟೈಮ್ ಹೋಗ್ಬೋದು. ಡಿಸೆಂಬರು ನವಂಬರ್ ಟೈಮ್ ಪ್ಲ್ಯಾನ್ ಮಾಡಿ. ಅದಕ್ಕೆ ಕಾರಣಕ್ಕೂ ಜನವರಿ ಫೆಬ್ರವರಿ ಟೈಮಲ್ಲೆಲ್ಲ ಪ್ಲ್ಯಾನ್ ಮಾಡಬೇಡಿ. ಯಾಕೆಂದರೆ ಇದು ವಾಯ್ಸ್ ಕರೆಕ್ಟಾಗಿ ಕೇಳಿಸಲ್ಲ. ಫಂಕ್ಷನ್ ಮತ್ತೆ ಸ್ಟಾರ್ಟ್ ಆಗಿದೆ, ಬನ್ನಿ ತೋರಿಸ್ತೀನಿ ಫಂಕ್ಷನ್. ಮತ್ತೆ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಗೈಸ್.
ಗುರುವಾರ ಒಟ್ಟು ವರ್ಷದ ಮೊದಲನೇ ಗುರುವಾರ ಸರಿ ಬಂದು ಗುರುವಾರಲ್ಲಿ ನಮಗೆ ಸರಿ ತುಂಬ ಮನಸ್ಸಿಗೆ ಅದರ ಕಾರಣಕ್ಕೆ ನಮ್ಗೆ ಏನೂ ಸಹ ಸಿಕ್ಕಿಲ್ಲ ನೋಡಿರಿ. ಗುರುವಾರ ಏನು ಸಿಕ್ಕ ಈ ವರ್ಷ ಮುಂದೆ ನಮ್ಮ ಬರಾತಗಳು ಇನ್ನೂ ನಿಂತ್ಕೊಂಡು ಗುರುವಾರ ಇಲ್ಲೇ ಹೋಗಿದೆ ಫುಲ್ ಅದೇ ನೋಡ್ಕೊಂಡು ನಮ್ಮ ಬರಾತಗಳು ಇನ್ನೂ ದರ್ಶನ ಹೊರ್ತಾರೆ. ಕೇರಳ ಕಲ್ಚರ್ಗಳೇ ನೋಡ್ಕೊಂಡು ನಿಂತ್ಕೊಂಡು ಅವ್ರನ್ನೇ ನೋಡ್ತಾ ಇದ್ದಾರೆ ಮಾಡಿದೆ ನೋಡಿ ಗೈಸ್. ಫ್ರೆಂಡ್ಸ್, ಕೇರಳದ ಒಂದು ಸಂಸ್ಕೃತಿದು ಕೇರಳದಲ್ಲಿ ಏನಂತ ನನಗೆ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಭರತನಾಟ್ಯ ವೃತ್ತಿ ಅಂತಲೇ ಹೇಳ್ತಾರೆ. ಕೇರಳದಲ್ಲಿ ಏನಂತಾರೆ ಗೊತ್ತಿಲ್ಲ. ನೋಡಿದ್ರೆ ಕಮೆಂಟ್ ಮಾಡಿ ಇದೇನು ಅಂತ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಇದು ವಾಯ್ಸು ಕರೆಕ್ಟಾಗಿ ಕೇಳಿಸುತ್ತೆ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ಮೈಕ್ ಹಾಕಿದ್ದಾರೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಫುಲ್ಲು ಈ ಥರ ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿ ಇರಬೇಕು. ಯಾವ ರೀತಿ ಇರುತ್ತಾ ನೋಡಿ. ಮಧ್ಯೆ ಇಬ್ಬರು ನಿಂತಿರಲ್ಲ, ಅವರೇ ಅಟ್ರಾಕ್ಷನ್ನು. ಎಷ್ಟು ಕೂಡ್ಲಕ್ಕೆ ಕ್ಯೂಟ್ ಆಗಿದ್ದಾರೆ ನೋಡಿ. ಎಷ್ಟು ಜನ ಇದ್ದಾರೆ ಫಂಕ್ಷನ್ ನೋಡ್ತಾ. ವೀರಷ್ಟು ಗೈಸ್ ಒಟ್ಟಿನಲ್ಲಿ ಗುರುವಾಯೂರು ಅದರ ಕಾರಣಕ್ಕೂ ದರ್ಶನವೇ ಸಿಗಲ್ಲ ನೋಡಿ. ಈ ಪ್ರೋಗ್ರಾಮು ಒಂದು ನಿಮಿಷ ತೋರಿಸ್ತೀನಿ. ಅಟ್ಲೀಸ್ಟು ನಾವು ಹೊರಡೋದು ಲೇಟ್ ಆಗುತ್ತೆ ಬೇಗ ಗೊತ್ತಿಲ್ಲ. ಅಷ್ಟೊಳಗೆ ಇದ್ದಾರ ಪ್ರೋಗ್ರಾಮ್ನಾರು ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತವ್ರೆ ಅಂತ. ಯಾರೊಬ್ರು ವಿಡಿಯೋ ಮಾಡ್ತವ್ರೆ, ಅವ್ರ ತಲೆಯೇ ಕಾಣ್ತಾ ಇದೆ ಗುರುಗಳಲ್ಲಿ. ಸೈಡ್ವರೆಗೆ ವಿಡಿಯೋ ಮಾಡ್ಬೋದು ನೀಟಾಗಿ ನೀಟಾಗಿ. ಒಟ್ಟು 9 ಜನ ಸೇರ್ಕೊಂಡು ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ಈಗ ಕೇರಳ ಭಾಷೆಯಲ್ಲಿ ಏನಂತ ಗೊತ್ತಿಲ್ಲ. ನಮಗೆಲ್ಲ ಮಲಯಾಳಮೇ ಸಹ ಕನ್ನಡ ಬರೋಲ್ಲ. ನಮ್ಮ ಕನ್ನಡ ಬಿಟ್ಟರೆ ಯಾವುದು ಸಹ ಕನ್ನಡ ಬರೋಲ್ಲ. ಇಂಗ್ಲೀಷ್ ಸ್ವಲ್ಪ ಮ್ಯಾನೇಜ್ ಮಾಡ್ತೀವಿ ಲ್ಯಾಂಗ್ವೇಜಲ್ಲಿ. ಹಿಂದಿನೂ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಬಟ್ ಮಲಯಾಳಮು, ತೆಲುಗು, ತಮಿಳೆಲ್ಲ ಬರೋಲ್ಲ ಕನ್ನಡಿಗರ. ನಾವು ಅಪ್ಪಟ್ಟೆ ಕನ್ನಡಿಗರಿಂದ ಕನ್ನಡ ನೀಟಾಗಿ ಮಾತಾಡ್ತೀವಿ. ಇದು ಇಂಗ್ಲೀಷು, ಹಿಂದಿ ಎಲ್ಲ ಸ್ವಲ್ಪ ಮೇಂಟೈನ್ ಮಾಡ್ತೀವಿ. ಪೂರ್ತಿ ಇಂಗ್ಲೀಷು, ಕ್ವಾಲಿಟಿ ಇಂಗ್ಲೀಷ್ ಎಲ್ಲ ಕೇಳೋಕೋಬೇಡಿ, ಅದೆಲ್ಲ ನಮ್ಗೆ ಬರೋಲ್ಲ. ನಾಲೆಡ್ಜ್ ಇಂಗ್ಲೀಷು ಒಳ್ಳೆ ಮೇಂಟೈನ್ ಮಾಡ್ತೀವಿ. ಅಂದರೆ ಇಂಗ್ಲೀಷ್ ಮಾತಾಡ್ತೀವಿ, ಮೇಂಟೈನ್ ಮಾಡ್ತೀವಿ. ಅಬ್ಬಬಿಟ್ರೆ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಎಲ್ಲ ಕೇಳ್ತಾರೆ. ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಎಲ್ಲ ನಾವು ಮಾತಾಡೋಕ್ಕೆ ಬರೋದೇ ಇಲ್ಲ ನೋಡಿ. ಫಂಕ್ಷನ್ ಯಾವ ರೀತಿ ಕಲ್ಚರ್ ಚೆನ್ನಾಗಿದೆ. ಮೇಲ್ಪಾತರ್ ಆಡಿಟೋರಿಯಮಲ್ಲಿ ಫಂಕ್ಷನ್ ನಡೀತಾ ಇರೋದು. ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ದೇಶಗಳು ಈ ಥರ ಮಾಡೋದು ಕಮ್ಮಿ.
9 ಜನ ಅಂತ ಹೇಳಿದೆ, ಸಾರಿ 8 ಜನ ಮಾಡ್ತಾ ಇರೋದು. ಇದು ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ನಾಲ್ಕು ಜನ ಕೊಳ್ಳಿದ್ರು, 4 ಜನ ದೊಡ್ಡಗಿರುವಂಥ ಹೀರೋ ಗೈಸ್. ಫುಲ್ ರಶ್ ಗೈಸ್, ನೋಡೋಕ್ಕೆಂತ ಜನ ಬಳಿತಾರೆ ನೋಡಿ. ಫುಲ್ಲು ಹೆವಿ. ಗುರುವಾಯೂರಲ್ಲಿ ಈ ವರ್ಷ ದರ್ಶನ ಸಿಕ್ಕಿಲ್ಲ, ಮುಂದೆ ವರ್ಷ ನೋಡೋಣ. ಬೈಕಲ್ಲಿ ಬರೋಣ ಅಂತಿದ್ವಿ ನಾವೊಂದು ಫ್ರೆಂಡು ಬಂದು ಶ್ರೀಕೃಷ್ಣ ಪರಮಾತ್ಮ ದರ್ಶನ ಮಾಡೋಣ ಅಂತಿದ್ವಿ ಫ್ರೆಂಡ್ಸ್. ಏನಾಗುತ್ತೆ ಏನೋ ಗೊತ್ತಿಲ್ಲ, ಯಾಕೆಂದ್ರೆ ಫ್ರೀ ಮಾಡ್ಕೊಂಡು ಬರಬೇಕು ಅಂತ ಇದ್ದೀನಿ. ನೋಡೋಣ, ಬಂದರೆ ಶ್ರೀಕೃಷ್ಣ ಪರಮಾತ್ಮ ದರ್ಶನ ಮಾಡ್ಬೋದು. ಬಟ್ ಇನ್ನೇನು ಗೊತ್ತು ಅಂದರೆ ಅಲ್ಲಿಗೆ ಮೊಬೈಲ್ ಅಲೋ ಇಲ್ಲ, ಏನಿರು ಓನ್ಲಿ ಇಲ್ಲಿ ಮಾತ್ರ, ಒಳಗೆಲ್ಲ ಮೊಬೈಲ್ ತಗೊಂಡು ಹೋಗಂಗಿಲ್ಲ. ಸರ್ ಇದು ಕೇರಳ ಕಲ್ಚರ್ ಅಲ್ವಾ? ಕೇರಳ ಕಲ್ಚರ್ ಅದು ಏನಂತಾರೆ ಈ ಕಲ್ಚರ್ಗೆ ಸರ್? ಇತ್ತೆ ಏನಂತಾರೆ ಈ ಕಲ್ಚರ್ಗೆ ಅಂದೆ ಗೊತ್ತಿಲ್ವಾ? ಯಾರೊಬ್ರು ಕೇಳಿದೆ, ಅವರು ಏನೂ ಮಾತಾಡಲಿಲ್ಲ. ಸೊ ಅವ್ರಿಗೂ ಗೊತ್ತಿಲ್ಲ ಅನಿಸುತ್ತೆ ಕಲ್ಚರ್ ಬಗ್ಗೆ. ನೋಡೋಣ, ಇನ್ನೂ ನೋಡ್ತಾ ಇದ್ದೀವಿ ಈ ಕಲ್ಚರ್ ಬಗ್ಗೆ, ಅವ್ರಿಗೂ ಸಹ ಗೊತ್ತಿಲ್ಲ. ನೋಡಿದ್ರೆ ಕನ್ನಡಿಗರೇ, ಇಲ್ಲಿ ಬಂದ ತಕ್ಷಣ ನಮ್ಗೆ ಶ್ರೀಕೃಷ್ಣ ಪರಮಾತ್ಮ ದರ್ಶನ ಆಗಿಲ್ಲ. ಗುರುವಾಯೂರಲ್ಲಿ ಒಂದು ಒಳ್ಳೆ ಕಲ್ಚರ್ ಇದು ಮಾತ್ರ ನೋಡಿದ್ವಿ. ಅದು ಮಾತ್ರ ನಮ್ಮ ಬರಸಗಳು ಅವರ ಕಲ್ಚರ್ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿ ಫುಲ್ಲು ಫಿದಾಗ್ಬಿಟ್ಟಿದ್ದಾರೆ. ಅವರು ಏನು ಸಕ್ಕದ ಮಾಡ್ತಾರೆ ಅಂತ. ಬಟ್ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಮಾಡಲ್ಲ. ಯಾವುದೇ ದೇವಸ್ಥಾನಗಳದ್ದು ಈ ರೀತಿ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ನಮ್ಮ ದೇವಸ್ಥಾನಗಳಲ್ಲಿ ಕಮ್ಮಿ, ರೇರು ಈ ಥರ ಕಲ್ಚರ್ಗಳೆಲ್ಲ ಮಾಡೋದು. ನೋಡಿ, ಗುರುವಾಯೂರಲ್ಲಿ ಪ್ರತಿಯೊಂದು ಐಟಮು ಪ್ರಸಾದದಿಂದ ಹಿಡಿದು ಟೀ, ಕಾಫಿ, ಹೋಟೆಲ್ ಇತ್ಯಾದಿ ಪ್ರತಿಯೊಂದು ಎಲ್ಲ ಸಿಗುತ್ತೆ. ನೋಡಿ, ಅತಿ ಹೆಚ್ಚು ನೀವು ನೋಡೋದು ಜಾಸ್ತಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳನ್ನೇ ಜಾಸ್ತಿ ನೋಡ್ತಿರೋದು ನೀವು ಬೇರೆಯವರಿಗಿಂತ. ಒಳ್ಳೆ ಸ್ಟ್ರೀಟು ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಗುರುವಾಯೂರು ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಬಟ್ಟೆ ಅಂಗಡಿ ಏನಾದ್ರು ಬರ್ತವ್ರು ನೀವು ಇಲ್ಲೇ ಪರ್ಚೇಸ್ ಮಾಡಿ. ನಾವಂತೂ ಇಲ್ಲಿ ಏನು ಪರ್ಚೇಸ್ ಮಾಡ್ತೀವಿ ಏನೂ ಗೊತ್ತಿಲ್ಲ, ಇನ್ನೂ ಪರ್ಚೇಸ್ ಮಾಡಿಲ್ಲ. ಟಾಯ್ಸ್ ಅಂಗಡಿ ಸಾಂಗ್ಗಳು ಎಲ್ಲ ಪ್ರತಿಯೊಂದು ಸ್ಟ್ರೀಟು ಟಾಯ್ಸ್ ಅಂಗಡಿ, ಪ್ರಸಾದ ಅಂಗಡಿ, ಬಟ್ಟೆ ಅಂಗಡಿಗಳು, ಗಿಫ್ಟ್ ಲ್ಯಾಂಡ್. ನೋಡಿ, ಗಿಫ್ಟ್ ಲ್ಯಾಂಡು ಯಾರು ಇದ್ದರೆ ತಗೊಂಡೋಗಿ ಗಿಫ್ಟ್ ಕೊಡಿ ಅವ್ರಿಗೆ. ಗಿಫ್ಟ್ ಲ್ಯಾಂಡ್ ಇಲ್ಲಿ ಬಂದು ಪರ್ಚೇಸ್ ಮಾಡಿ. ಗಿಫ್ಟ್ ಲ್ಯಾಂಡ್ ಟೆಕ್ಸ್ಟೈಲಲ್ಲಿ ಒಳ್ಳೆ ಬಟ್ಟೆಗಳು ಸಿಗುತ್ತೆ. ಒಟ್ಟಲ್ಲಿ ಯಾರೂ ಈ ಟೈಮಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಗುರುವಾರಿಗೆ ಬರೋಕ್ಕೆ. ಆಮೇಲೆ ಬಂದರೂ ಸಹ ಫೋನ್ಗಳು ಅಲೋ ಇರೋಲ್ಲ. ನೀವು ಫೋನ್ಗಳು ಏನು ಮಾಡಬೇಕು, ಬ್ಯಾಗಲ್ಲೇ ಇಟ್ಬಿಟ್ಟು, ಇಲ್ಲಾಂದ್ರೆ ಇಲ್ಲೊಂದು ಲಾಕರ್ ಇರುತ್ತೆ, ಆ ಲಾಕರ್ ಇಡಬೇಕು. ಲಾಕರ್ ಇಟ್ಬಿಟ್ಟು ನೀವು ಬಂದಾಗ ಅವ್ರು ಇದ್ದರೆ ಸರಿ, ಇಲ್ಲ ಅಂದರೆ ಲಾಕರ್ ಹೋಗಿರೋ ನೀವು ಬೆಳಗ್ಗೆ ಗಂಟೆ ಕಾಯಬೇಕಾಗುತ್ತೆ ಫೋನ್ಗೋಸ್ಕರ. ಸೊ ಏನು ಗೊತ್ತಾ, ನೀವು ಫಸ್ಟು ಬಂದು ದರ್ಶನ ಮಾಡ್ಕೊಂಡು ಫೋನ್ ಬ್ಯಾಗಲ್ಲಿ ಇಟ್ಬಿಡಿ. ಆಮೇಲೆ ಮತ್ತೆ ಬಂದು ಹೋಗಿ ನೀವು ಫೋನ್ ತಗೊಂಡು ಬಂದು ಬೇಕಾದ್ರೆ ಮಾಡ್ಬೋದು, ಫೋಟೋ ಗಿಡ ತಗೋಬೋದು, ವೀಡಿಯೋ ಬೇಕಾದ್ರೆ ಮಾಡಬಹುದು. ಅದ್ಬಿಟ್ಟು ನೀವು ಫಸ್ಟೇ ಫೋನ್ ತೊಗೊಂಡೋಗಿ ನಾನು ವೀಡಿಯೋ ಮಾಡ್ತೀನಿ ಅದೆಲ್ಲ ಮಾಡ್ತೀನಿ ಅಂದರೆ ಅದೇ ಕಾರಣಕ್ಕೂ ಆಗೋಲ್ಲ. ಇಲ್ಲಿನ ಸತ್ಯ, ಯಾಕೆಂದರೆ ಫುಲ್ ಚೆಕಿಂಗ್ ಇರುತ್ತೆ. ಫೋನೆಲ್ಲ ಆಚೆ ಇಟ್ಟಿಸ್ತೀರ, ಫೋನೆಲ್ಲ ಹೊರಗಡೆ ಮಾಡ್ಬಿಟ್ಟು ಬರಬೇಕು. ನೋಡಿ, ಆ ಕಡೆ ಎಂಟ್ರಿ, ಈ ಕಡೆ ಎಕ್ಸಿಟು. ಫುಲ್ ಚೆಕಿಂಗು, ಫುಲ್ಲು ಗನ್ಮ್ಯಾನ್ಗಳು, ಫುಲ್ ಪ್ರಸಾದ ಅಂಗಡಿ, ಸ್ವೀಟು, ಫುಲ್ಲು ಸ್ಟ್ರೀಟು ಪ್ರಸಾದ. ಇವೆ ಎಲ್ಲ ಪ್ರಸಾದ ಇಲ್ಲಿ. ಸೊ ನಾವು ಯಾವ ರೀತಿ ಪ್ರಸಾದ ತಗೋಲಿಕ್ಕೆ ಎರಿಮಲೆಗೆ ಹೋಗ್ಬೇಕು. ಈಗ ಇದು ಮುಗಿದ ಮೇಲೆ ನೈಟ್ ಜರ್ನಿ. ಸೊ ಯಾರಾದರೂ ಬರೋವಂಥವ್ರು ಇದ್ದರೆ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಯಾಕೆಂದರೆ ಗುರುವಾರ ತಕ್ಷಣ ಬಂದ ತಕ್ಷಣ ಏಕದಮ್ ಸಿಗೋಲ್ಲ. ಫ್ರೀ ಟೈಮಲ್ಲಿ ಬನ್ನಿ, ಬರಬೇಡಿ. ಪ್ಲ್ಯಾನ್ ಇದೆ ಅದ ಕಾರಣಕ್ಕೂ ಬರಬೇಡಿ. ಬಂದರೆ ದರ್ಶನ ಆಗೋಲ್ಲ, ಇಲ್ಲ ದರ್ಶನಕ್ಕೋಸ್ಕರ ಒಂದು ದಿನ ಎಲ್ಲ ಕಾಯಬೇಕಾಗುತ್ತೆ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋ ಕನ್ನಡಗಳಾಗಿ ನೋಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಅಂತ ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.